ಬೆಹರೈನಲ್ಲಿ ಈವ್ನಿಂಗ್ ಆಗಿದೆ. ಸೊ ಹಿಂಗೆಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಗುಡ್ ಈವ್ನಿಂಗ್. ಬೆಹರೈನ್ಗೆ ಬಂದು ಅಂತೂ ಇಂತೂ ಒಂದಿನ ಆಗೋಯ್ತು. ಇವಾಗ ಏನು ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಒಂದ್ಸಲ ನಾನು ಇದೇ ಹೋಟೆಲಲ್ಲಿ ಏನೂ ತೊಗೊಂಡಿದ್ದೆ, ಊಟ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ನಾವು ಇಂಡಿಯಾದವ್ರಿಗೆ ಇಂಡಿಯನ್ ಫುಡ್ಡೇ ತುಂಬ ಇಷ್ಟ ಆಗೋದು. ಸೊ ಇಲ್ಲಿ ಒಂದು ನಿಯರ್ ಬೈ ಒಂದು ರೆಸ್ಟೋರೆಂಟ್ ನೋಡಿದ್ದೀನಿ ಗೂಗಲಲ್ಲಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ನಮ್ಮ ಏರಿಯಾಯಿಂದ ಅಂದರೆ ನಮ್ಮ ಹೋಟೆಲಿಂದ ಸ್ವಲ್ಪ ಜಸ್ಟ್ 500 ಮೀಟರ್ ಇದೆ. ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೀನಿ. ಹೆಂಗಿದೆ ನೀವು ಬನ್ನಿ. ಜಸ್ಟ್ 500 ಮೀಟರ್ ಇದೆ. 500 ಮೀಟರ್ ಇದ್ರೂ ನನಗೆ ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿವೆ ಇವೆಲ್ಲ. ನಾನು ಬೆಳಗ್ಗೆಯಿಂದ ಜ್ಯೂಸು ಫ್ರೂಟ್ಸು ಇದನ್ನ ತಿಂದ್ಕೊಂಡೇ ಕಾಲ ಕಳೆದ್ಬಿಟ್ಟೆ. ಎಷ್ಟು ಜ್ಯೂಸು ಮತ್ತು ಫ್ರೂಟ್ಸ್ ಎಲ್ಲ ತಿಂದ್ರೂ ಮತ್ತು ಅದು ಯಾವುದೋ ಕ್ರಂಚಸ್ಸು ಅವು ಇವು ಬರುತ್ತಲ್ಲ, ಆ ಥರದವು ತಿಂದ್ರೂ ಊಟ ಮಾಡಿದ್ರೇ ಹೊಟ್ಟೆ ತುಂಬೋದು. ಅದನ್ನೇ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಂದುಬಿಟ್ಟಂತೂ ಹೊಟ್ಟೆ ಹೆಂಗೆ ಹಸುವಾಗ್ತಾಯಿದೆ ಅಂದರೆ, ಅಯ್ಯೋ ನಾನು ತುಂಬ ಬಡವೆ ಆಗಿಬಿಟ್ಟಿದ್ದೀನಿ. ಬಡವ್ರಿಗೆ ಹಸುವಾಗುತ್ತಲ್ಲ, ಹಸುವು ಅಂತ ಆ ಥರ ಹಸುವಾಗ್ತಾಯಿದೆ ನನಗೆ. ಏನು ಇನ್ನೂ ಫ್ರೂಟ್ಸ್ ಎಲ್ಲ ಇದೆ, ಜ್ಯೂಸ್ ಎಲ್ಲ ಇದೆ, ಇನ್ನು ಐಸ್ ಕ್ರೀಮ್ ಎಲ್ಲ ಇದೆ. ಆದರೂ ಕೂಡ ಊಟ ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಇಂಥ ಕಂಟ್ರಿಗಳಿಗೆ ಬಂದ್ರೂ ಈ ಥರ ಹಸ್ಕೊಂಡಿರೋ ಜೀವನ ಹೆಂಗಿರುತ್ತೆ ಅಂತ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದಕ್ಕೆ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೊಂದು ಬಿಲ್ಡಿಂಗ್ ಇದೆ, ಚೆನ್ನಾಗಿದೆ ನೋಡಿ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ, ಅದು ಆ ಬಿಲ್ಡಿಂಗು. ಸಿ ಪ್ಲಾಜಾ ಅಂತ ಅಂದ್ಬಿಟ್ಟು ಈ ಏರಿಯಾದಲ್ಲಿ ತುಂಬ ಫೇಮಸ್ ಅಂತ ಇದು. ಇವಾಗ ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಆದರೂ ಕೆಲವು ಪಕ್ಷಿಗಳು ಜಾಸ್ತಿ ಇದೆ ರೀ. ಪಕ್ಷಿಗಳೆಲ್ಲ ಜಾಸ್ತಿ ಇದೆ. ಇನ್ನು ಬಿಸಿಲು ಹೋಗಿಲ್ಲ ಅಲ್ಲ, ಹೆಂಗೆ ಬ್ಲೀಚ್ ಹೊಡಿತಾ ಇದಲ್ಲ ಮುಖಕ್ಕೆ. ಲೈಟಿಂಗು ಈ ಕಡೆ ಹೋಗ್ಬೇಕು ಹಂಗಿದ್ರೆ ನಾನು ಈ ಕಡೆ ಹೋದ್ರೆ ಲೊಕೇಶನ್ ಮಿಸ್ ಆಗಿಬಿಡುತ್ತೆ. ಮುಳುಗ್ತಾ ಇರೋದ್ರಿಂದ ಅಲ್ಲೋಡಿ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲೋಡಿ ಪಕ್ಷಿಗಳೆಲ್ಲ ಓಡಾಡ್ತಾ ಇದೆ. ನನ್ನ ಮುಖ ತೋರಿಸೋದಕ್ಕಿಂತ ರೋಡ್ ತೋರಿಸ್ತೀನಿ. ಆರ್ಕಿಡ್ ಬಿಸ್ನೆಸ್ ಒಳ್ಳೊಳ್ಳೆ ದೊಡ್ಡ ಹೋಟೆಲ್ ಇರೋದು ಇವೆಲ್ಲ ಸಕ್ಕತ್ತಾಗಿವೆ ಮಾತ್ರ. ಬೆಹರೈನು ಲ್ಯಾಂಡ್ ಮಾರ್ಕ್ ಹೋಟೆಲ್ ಒಂದಿದೆ ನೋಡಿ, ಅದೇ ಬೆಹರೈನ್ ಲ್ಯಾಂಡ್ ಮಾರ್ಕ್ ಹೋಟೆಲ್. ರೋಡಲ್ಲಿ ಕಾರ್ಗಳು ಕಡಿಮೆನೆ, ನಿಂತಿರೋ ಕಾರ್ಗಳೇ ಜಾಸ್ತಿ. ಇಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗು ಅಲ್ಲ. ಒಂದೊಂದು ಬಿಲ್ಡಿಂಗ್ ಒಂದೊಂದು ಥರ ಇದೆ. ಹೆಂಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಅಂತೂ ಸೂಪರ್ ಆಗಿದೆ. ಕಾರ್ಗಳು ಯಾವಾಗ ಪಕ್ಕದಲ್ಲೇ ಹೋಗುತ್ತೆ, ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ. ಮೇನ್ ರೋಡ್ಗೆ ಹೋಗ್ಬೇಕು ಇವಾಗ ನಾನು. ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ. ಯಾವುದೋ ಸಲೂನ್ ಆ್ಯಂಡ್ ಸ್ಪಾ, ಇಂಡಿಯನ್ ಸಲೂನ್ ಆ್ಯಂಡ್ ಸ್ಪಾಗಳಾಗಿದ್ದರೆ ಒಳಗಡೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಬೋದಾಗಿತ್ತು ವಿಡಿಯೋ ಮಾಡೋಕ್ಕೆ. ಇಂಡಿಯಾದವರು ಇದ್ದರೆ ಅಟ್ಲೀಸ್ಟು ಮಾತಾಡೋಕ್ಕಾದ್ರೂ ಸಿಗ್ತಾರೆ. ಇಂಡಿಯಾದಲ್ಲಾದರೆ ಬೇರೆ ದೇಶವ್ರಿಗೆ ಕುಯ್ಯ ಅಂತ ಹೇಳ್ತಾ ಇರ್ತಾರೆ. ಅರಬಿಕ್ ಲ್ಯಾಂಗ್ವೇಜ್ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಹಿಂದಿ ಆದರೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಅರಬಿಕ್ ಅಂತೂ ಒಂದು ಸ್ವಲ್ಪನೂ ಅರ್ಥ ಆಗಲ್ಲ. ಇಲ್ಲಿ ಕೆಲವರೆಲ್ಲ ಮಾತಾಡೋದೆಲ್ಲ ಅರಬಿಕ್ಕು. ಇಲ್ಲಿರೋರೆಲ್ಲ ಕಲ್ತ್ಕೊಬಿಟ್ಟಿರ್ತಾರೆ ಕೆಲವರು. ನಾವು ಬಂದಾಗ ಒಂದೊಂದು ಸ್ವಲ್ಪ ಮಾತಾಡಿ ಕಲ್ತ್ಕೋಬೇಕು. ಮತ್ತು ಇದೇನೋ ಒಂಥರ ಕಾರ್ ಪಾರ್ಕಿಂಗ್ ಏರಿಯಾನ ಇದು, ಹೌದಲ್ವಾ? ಕಾರ್ ಪಾರ್ಕಿಂಗ್ಗೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರಾ ನೋಡಿ. ಬಿಸಿಲಲ್ಲಿ ಒಣಗುತ್ತೆ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ಗೆ ಇದು ಪೇಯ್ಡ್ ಪಾರ್ಕಿಂಗ್ ಅನಿಸುತ್ತೆ. ನಮ್ಮ ಊರುಗಳಲ್ಲಿ ಮಾಡ್ತಾರಲ್ಲ ಆ ಥರ ಪಾರ್ಕಿಂಗು. ಆ ಬಿಲ್ಡಿಂಗ್ ಇನ್ನೂ ಚೆನ್ನಾಗಿದೆ. ಬಿಲ್ಡಿಂಗ್ಗಳು ನೋಡೋದೇ ಆಯಿತು ನಾನು ಹೊರಗಡೆ ಇತ್ತು.
ಕಡೆನೂ ಕಾರುಗಳೆಲ್ಲ ನಿಂತ್ಕೊಂಡಿದೆ. ಇಷ್ಟೊಂದು ಕಾರುಗಳಿದೆ, ಒಂದು ಕಾರಾದರೂ ನನಗಿಲ್ಲ ಅನ್ನಿಸ್ತೈತೆ. ಇಲ್ಲಿಂದ ಕಾರ್ಗಳು ತುಂಬ ಚೀಪಾಗಿ ಸಿಗುತ್ತೆ, ಆದರೆ ಡ್ರೈವಿಂಗ್ ಲೈಸೆನ್ಸು ತೊಗೊಂಡ್ರೆ ಮಾತ್ರ ಕಾರ್ ಓಡ್ಸೋಕ್ಕಾಗುತ್ತೆ, ಇಲ್ಲಾಂದರೆ ಓಡ್ಸೋಕ್ಕಾಗಲ್ಲ. ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ನನಗೆ ಅರ್ಥನೇ ಆಗ್ತಾಯಿಲ್ಲ. ಒಂದು ನಿಮಿಷ ರೀ. ವಿಡಿಯೋ ಮಾಡಿಕೊಂಡು ಈ ಕಡೆ 4 ಮಿನಿಟ್ಸ್ ಇತ್ತು, ಇವಾಗ 8 ಮಿನಿಟ್ಸ್ ಆಗೋಯ್ತಾ. ಈ ಕಡೆ ಬಂದುಬಿಟ್ಟೆ ನಾನು. ಇವಾಗ ಹೆಂಗಿದ್ರು ಒಂದು ರೋಡ್ ನೋಡ್ದಂಗೆ ಆಯಿತು ಬಿಡಿ. ಇನ್ನೊಂದು ಬೇರೆ ರೋಡ್ಗೆ ಹೋಗ್ತೀನಿ. ಇವಾಗ ವಾಪಸ್ ತಿರ್ಕೊಂಡು ವಾಪಸ್ ಹೋಗಬೇಕು, ರಿಟರ್ನ್. ಈ ಏರಿಯಾದಲ್ಲ, ಅಂದರೆ ಈ ಸೈಡಲ್ಲ, ಆ್ಯಕ್ಚುಲಿ ನಾನು ಅವಾಗೇ ತಿರುಗಿದ್ನಲ್ಲ ಅದೇ ಸೈಡು, ಲೈಟಿಂಗ್ ಇರೋ ಸೈಡು. ಆದರೆ ಹೆಂಗಿದ್ರು ಆ ರೋಡಲ್ಲಿ ಬಂದಲ್ಲ, ಇವಾಗ ಈ ರೋಡಲ್ಲಿ ಹೋಗ್ತೀನಿ. ಅಯ್ಯಪ್ಪ, ಕಾರ್ಗೆ ಎಲ್ಲ ಗುದ್ರಿಸ್ಬಿಡುತ್ತಾನೆ. ಏಯ್ಟ್ ಮಿನಿಟ್ಸ್ ಇದೆ, ವಾಕ್ ಮಾಡ್ಕೊಂಡು ಹೋಗ್ಬೇಕೀಗ. ಮಸ್ತಾನ್ ಅಂತಿದೆ ನೋಡಿ ಎದುರುಗಡೆ. ಮತ್ತು ಇದ್ಯಾವುದೋ ಇನ್ನೂ ಸೂಪರಾಗಿರೋ ಒಂದು ಬಿಲ್ಡಿಂಗ್ ಇದೆ. ಬರೀ ಬಿಲ್ಡಿಂಗ್ಗಳು ತೋರಿಸೋದೇ ಆಯಿತು ನಾನು. ಅಯ್ಯೋ, ನಾನು ಎಂಥ ದಡ್ಡಿ ನೋಡಿ. ಲೊಕೇಶನು ಯಾಕೆ ಹೇಳ್ತಾ ಇಲ್ಲ ನನಗೆ ಅಂತ ಅಂದ್ಕೊಂಡ್ರೆ, ಇಂಟರ್ನೆಟ್ ಇಲ್ಲ ರೀ. ಇಂಟರ್ನೆಟ್ ಇಲ್ಲ ಅಂದರೆ ಈ ಲೊಕೇಶನ್ ಹೇಳಲ್ಲ. ನಾನು ಇವಾಗ ಯಾರನ್ನಾರು ಕೇಳ್ಕೊಂಡು ಹೋಗಬೇಕು ಲೊಕೇಶನ್ನು. ಯಾಕೆಂತಂದರೆ ವೈಫೈ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಲೋಕಲ್ ಸಿಮ್ ತೊಗೊಂಡಿಲ್ಲ, ಮತ್ತು ಓನ್ಲಿ ಲೋಕಲಲ್ಲಿ ಯಾವುದಾದ್ರೂ ಇಂಟರ್ನೆಟ್ಟು ಪಬ್ಲಿಕ್ ಪ್ಲೇಸ್ಗಳಿಗೆ ಹೋದರೆ ಮಾತ್ರ ನಮಗೆ ವೈಫೈ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೋಬೋದು. ಇನ್ನು ಬೇರೆ ಟೈಮಲ್ಲಿ ಏನೂ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು, ಜಸ್ಟ್ 5 ಡೇಸ್ಗೆಲ್ಲ ಯಾರು ತೊಗೋತಾರೆ ಅಂದ್ಬಿಟ್ಟು ಸಿಮ್ ಕಾರ್ಡ್ ತೊಗೊಂಡಿಲ್ಲ. ನಾನು ಲೊಕೇಶನ್ನ ನಾನು ಹೋಟೆಲಲ್ಲಿ ಇದ್ದಾಗ ಹಾಕ್ಕೊಂಡಿದ್ದೀನಲ್ಲ, ಆಫ್ಲೈನಲ್ಲಿ ಸೇವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿಲ್ಲ. ಈ ದಡ್ಡ ತಲೆಗೆ ಬಂದುಬಿಟ್ಟಿದ್ದೀನಿ. ಇವಾಗ ನೋಡಿದ್ರೆ ಅದು ತೋರಿಸ್ತಾನೆ ಇಲ್ಲ ಲೊಕೇಶನು, ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ. ಯಾರನ್ನಾರು ಕೇಳ್ಕೊಂಡು ಹೋಗ್ತೀನಿ ನೋಡಿ. ನಮ್ಮ ತಿರ್ಗಾ ಹೋಟೆಲ್ ಹತ್ರ ಬಂದು ಲೊಕೇಶನ್ ತಗೊಂಡು ಮತ್ತೆ ಹೋಗ್ತಾಯಿದ್ದೀನಿ. ಎದುರುಗಡೆಯಿಂದ ಹೋಗಿ ಲೆಫ್ಟ್ ಹೋಗಿ ಸ್ಟ್ರೈಟ್ ಇರೋ ನಾಯಿ ಮರಿ ತಗೊಳ್ತಾ ಇದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ ನಾಯಿ ಮರಿಗಳು, ಚೆನ್ನಾಗಿದೆ. ಚಿಕ್ಕ ನಾಯಿ ಮರಿ ಆದ್ರೂ ಜಾಸ್ತಿ ಸೌಂಡ್ ಮಾಡ್ತವೆ. ಹೋಗಿ ಮತ್ತೆ ರೈಡ್ ತಗೋಬೇಕು. ನಾನು ಕರೆಕ್ಟಾಗಿ ಲೈನ್ ಮೇಲೆ ಹೋಗಬೇಕು ಈ ದೇಶಗಳಲ್ಲಿ. ಈ ದೇಶಗಳು ನೋಡಿ ಎಷ್ಟೋ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ, ಅಂದರೆ ಯಾರು ಗಲೀಜಾಕೋದು ಇದು ಮಾಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಈ ದೇಶದ ರೋಡ್ಗಳು ಕೂಡ ಎಷ್ಟೊಂದು ಸುಂದರವಾಗಿದೆ. ಅಂದರೆ ನೀವೇ ನೋಡ್ತಾ ಇದ್ದೀರಾ, ಎಲ್ಲಾದರೂ ಕೂಡ ಇದಿಲ್ಲ. ನೋಡಿ, ಇದು ಡೇಟ್ಸ್, ಕಾಯಿ ಡೇಟ್ಸ್ ಇದೆ. ಈಚಲು ಮರ ಥರನೇ ಇದೆ, ಡೇಟ್ಸ್ ಅನಿಸುತ್ತೆ ಇದು. ನೋಡಿ ಡೇಟ್ಸು, ಕಾಯಿ ಡೇಟ್ಸ್ ಹೆಂಗಾಗಿದೆ. ಇಲ್ಲಿ ಕಾಯಿಗಳು ಹಣ್ಣಾಗಿ ಉದುರುತ್ತಾ ಇರ್ತವೆ. ಇಲ್ಲಿ ಈ ಥರ ಯಾರು ಬೇಕಾದರೂ ಎತ್ಕೋಬೋದು ಇವಾಗ. ಮತ್ತು ಗಿಡಗಳಿಗೆ ನೀರು ಹಾಕೋಕ್ಕೆ ಅದೇ ಆನ್ ಮಾಡಿಬಿಟ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ರೋಡ್ಗಳಲ್ಲಿ ಹೋದರೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಇರುತ್ತೆ. ಮತ್ತು ಇಲ್ಲ ಅಂತ ಅಂದರೆ ರೋಡ್ಗಳು ಕ್ಲೀನಾಗೇ ಇರಲ್ಲ. ಮತ್ತು ಗುಂಡಿಗಳು, ನೀರು ಹೋಗೋಕ್ಕೆ ಸಪ್ರೇಟಾಗಿ ಗುಂಡಿ ಮಾಡಿರ್ತಾರಲ್ಲ, ಆ ಗುಂಡಿಗಳು ಇನ್ನು ಬೇರೆ ಥರ ಇರುತ್ತೆ. ಮತ್ತು ನಾವು ಬೇರೆ ಕಡೆ ದಾಟಬೇಕು ಅಂದರೆ ವೈಟ್ ಲೈನ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ದಾಟಬೇಕು, ಬೇರೆ ಕಡೆ ಎಲ್ಲೂ ದಾಟಂಗಿಲ್ಲ. ಇಲ್ಲಾಂದರೆ ಸೇಫ್ ಅಲ್ಲ, ಸಡನ್ನಾಗಿ ಬಂದುಬಿಡ್ತಾರೆ. ನಾನು ಅವಾಗೇ ತೋರಿಸಿದ್ನಲ್ಲ ಆ ಬಿಲ್ಡಿಂಗು, ಆ ಕಡೆ ಹೋಗ್ಬೇಕಾಗಿರೋದು ಈ ಕಡೆ ಬಂದಿದ್ದೀನಿ ನೋಡಿ. ಇವಾಗ ವೈಟ್ ಲೈನು ಸಿಗ್ನಲ್ ಇರೋ ಜಾಗದಲ್ಲೇ ನಾವು ಕ್ರಾಸ್ ಮಾಡಬೇಕು, ಇಲ್ಲ ಅಂದರೆ ನಾನು ಹೋಗಬೇಕು. ಇನ್ನೊಂದು, ಈ ದೇಶದಲ್ಲಿ ಸ್ಪೀಡ್ ಲಿಮಿಟ್ ಅಂತ ಇದೆ. ಸ್ಪೀಡ್ ಲಿಮಿಟ್ ಅಂದರೆ ಈ ರೋಡ್ಗಳಲ್ಲಿ ಇಷ್ಟೇ ಸ್ಪೀಡಾಗಿ ಹೋಗಬೇಕು, ಇಷ್ಟೇ ಅಂದರೆ ನಾರ್ಮಲ್ ಹೈವೇ ರೋಡ್ಗಳಲ್ಲಿ ಜಾಸ್ತಿ ಸ್ಪೀಡಲ್ಲೇ ಹೋಗಬೇಕು. ತುಂಬ ಸ್ಪೀಡಲ್ಲಿ ಹೋಗಿಲ್ಲ ಅಂದ್ರೂ ಫೈನ್ ಹಾಕ್ತಾರೆ. ಈ ಥರ ಚಿಕ್ಕ ರೋಡ್ಗಳಲ್ಲಿ ಜಾಸ್ತಿ ಸ್ಪೀಡಲ್ಲಿ ಹೋದ್ರೂ ಫೈನ್ ಹಾಕ್ತಾರೆ. ಅಂದರೆ ಇವು ಚಿಕ್ಕ ರೋಡ್ಗಳಲ್ವಾ,
ಜಾಸ್ತಿ ಸ್ಪೀಡ್ ಹೋಗಂಗಿಲ್ಲ. ಸಡನ್ ಟರ್ನ್ಗಳಿದೆ, ಇದಿದೆ. ಹೈವೇ ರೋಡಲ್ಲಿ ಯಾವಾಗಲೂ 80 120ನೇ ಓಡಿಸ್ಬೇಕಂತೆ, ಇಲ್ಲ ಅಂತಂದರೆ ಅವಕ್ಕೆ ಫೈನ್ ಹಾಕ್ತಾರೆ. ಆ ಥರ ಚೆನ್ನಾಗಿದೆ ಈ ಡ್ರೈವಿಂಗ್ ಸಿಸ್ಟಮು. ಇಲ್ಲಿ ರೋಡಲ್ಲಿ ಇರೋದ್ರಿಂದ ಕರೆಕ್ಟಾಗಿ ಎಲ್ಲ ಬರ್ತಾನೆ ಇದೆ. ಒಂದೊಂದೇ ಬಂದ್ರೂ ಡಿಫ್ರೆಂಟಾಗಿ ಬರ್ತಾ ಇದೆ. ದೊಡ್ಡ ಕಟೌಟು ಬೋರ್ಡಿಂಗ್ ಹಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ನಾನು ಇವಾಗ ಹೋಗ್ಬೇಕು, ನಾನು ಸ್ವಲ್ಪ ಮುಂದೆ ಹೋದರೆ ಸಾಕು, ನನ್ನ ಹೋಟೆಲ್ ಸಿಗುತ್ತೆ ಅನಿಸುತ್ತೆ. ನಮಸ್ತೆ ಇಂಡಿಯನ್ ಅಂತ ಬಂದೆ, ಅದು ನೋಡಿದ್ರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಹೋಟೆಲು. ಸೊ ಇವಾಗ ನಾನು ಬೇರೆ ಕಡೆ ಇನ್ನೊಂದು ಎದುರುಗಡೆ ಇನ್ನೊಂದು ಬಿಸ್ನೆಸ್ ಸೆಂಟರ್ ಅಂತ ಅಂದ್ಬಿಟ್ಟು ದೊಡ್ಡ ಮಾಲ್ ಇದೆ, ಅಲ್ಲಿ ಹೋಗೋಣ ಅಂತೂ ಇಂದು ಸರ್ಚ್ ಮಾಡ್ಕೊಂಡು ಒಂದು ಟೀ ಆ್ಯಂಡ್ ಸ್ಯಾಂಡ್ವಿಚ್ ಸೆಂಟರ್ ಇದೆ. ಟೀ ಆ್ಯಂಡ್ ಸ್ಯಾಂಡ್ವಿಚ್ ಏನೇನಿದೆ, ನನ್ನ ಹತ್ರ ಕ್ಯಾಶ್ ಕೂಡ ಇದೆ ಒಂದು ಸ್ವಲ್ಪ, ಮತ್ತು ಕ್ರೆಡಿಟ್ ಕಾರ್ಡ್ ಇದೆ. ನೋಡೋಣ ಏನು ತಗೊಳ್ಳೋಣ. ಆ್ಯಕ್ಚುಲಿ ನನಗೆ ಸ್ಯಾಂಡ್ವಿಚ್ಚು ಇವೆಲ್ಲ ತಿನ್ನೋದಕ್ಕಿಂತ ಮೇಯ್ನು ರೈಸು, ಚಪಾತಿ, ರೊಟ್ಟಿ, ದೋಸೆ ತಿನ್ನಬೇಕು ಅನ್ನಿಸ್ತಾ ಇದೆ ಒಂದೇ ದಿನಕ್ಕೆ. ಬಾಯೆಲ್ಲ ಕೆಟ್ಟೋಗ್ಬಿಟ್ಟಂಗೆ ಆಗ್ಬಿಟ್ಟಿದೆ. ಭಯ್ಯ ಒಂದು ಸ್ಯಾಂಡ್ವಿಚ್. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ಅದಕ್ಕೆ ಕೊಡ್ತೀನಿ. ಇದು ಯಾರೋ ಒಬ್ಬರು ತಿಂತಾ ಇದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಒಂದು ಸ್ಯಾಂಡ್ವಿಚ್ ತಗೊಳ್ಳೋಣ, ಎಷ್ಟಾಗುತ್ತೆ ಇದು ಮಾಡೋಕ್ಕೆ ಅಂತ. ಕ್ರೆಡಿಟ್ ಕಾರ್ಡ್ ಇದೆ ನನ್ನ ಹತ್ರ. ಭಯ್ಯ ಸ್ಯಾಂಡ್ವಿಚ್, ನಾನ್ ವೆಜ್ ಟುಡೇ, ನಾನ್ ವೆಜ್ ಸ್ಯಾಂಡ್विच. कौन सा सैंडविच बनते हैं? अंडा, चिकन, बीफ, बर्गर? चिकन वाला, चिकन बर्गर. हाँ ओके, बर्गर दे दो. वन चिकन बर्गर. ओके, तो चिकन बर्गर ಒಂದು ಚಿಕನ್ ಬರ್ಗರು ಇಲ್ಲೇ ತಗೊತಾ ಇದ್ದೀನಿ. ಕೊಡಿ ಕಾರ್ಡ್ ಆ್ಯಕ್ಚುಲಿ ನಾನೇ ಪಿನ್ ಹಾಕಬೇಕು. ಕಾರ್ಡು ಇದು ಕೊಟ್ಟಿದ್ದಾರೆ ನನಗೆ. ಹೆಂಗೆ ಬಂದಿದ್ದೀನಿ ಅಂದರೆ ಮಲಯಾಳಿ. எனக்கு கொஞ்சம் அறியும். நான் பெங்களூரு. பெங்களூரு. ஓகே, தமிழ் தெரியுமா? தமிழ் தெரியும். மலையாளம் தெரியும். எனக்கு மலையாளம் தெரியாது, அதுதான் தமிழ்ல பேசுறேன். கொஞ்சம் அறியும். நீ பேசிட்டே எனக்கு அறியும், நான் பேச வராது. ಬ್ಲಾಗರ್ ಟ್ರೈ ಮಾಡ್ತಾ ಇದ್ದೀನಿ, ಬ್ಲಾಗರ್ ಆಗೋಕ್ಕೆ. ಕನ್ನಡ ಬರ್ತಾ ನಿಮಗೆ? ಕನ್ನಡ ಗೊತ್ತಿಲ್ಲ. ಓಕೆ, ಎಲ್ಲಿ ಕೇರಳದಲ್ಲಿ ಎಲ್ಲಿರೋದು ನೀವು? ಕೇರಳ ಹೆಂಗೆ? ಎಂದ ಊರು ಕೇರಳ? ಕ್ಯಾಲಿಕಟ್. ஓகே, கொச்சி. நான் போயிருக்கேன், அலப்பி, கொச்சி எல்லாம் போயிருக்கேன் நான். நைஸ். உங்க பேர் என்ன? பேர் உங்க பேர்? ಓಕೆ, ನೈಸ್. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೀನಲ್ಲ, ಇವ್ರು ನೋಡಿದ್ರೆ ಕೇರಳದವ್ರು ಅವ್ರು ಮಾತಾಡ್ತಾ ಇದ್ದಾಗೆ ಗೊತ್ತಾಗ್ಬಿಡ್ತು ಅವರು ಕೇರಳ. ಕಡಕ್ ಚಾಯ್. ಚಾಯ್ ಬೀರೇದು. ಎಷ್ಟು ಚಾಯ್? ಅಲ್ಲೋಡ ಅವರೇ ಹೇಳ್ತಾ ಇದ್ದಾರೆ, ಒಂದು ಬರ್ಗರ್ ತೊಗೊಂಡಿದ್ದೀನಿ, ಇನ್ನೊಂದು ಚಾಯ್ ತೊಗೊಳ್ಳಿ, ಕಡಕ್ ಚಾಯ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು. ನಮ್ಮ ದೇಶದವ್ರು ಎಲ್ಲಾದರೂ ಬರಲಿ, ಏನಾದರೂ ಮಾಡಲಿ, ಊಟ ಮಾತ್ರ ಕರೆಕ್ಟಾಗಿರಬೇಕು, ಹೀಗೆ ಇರಬೇಕು ಅಂತ ಸ್ಪೆಸಿಫಿಕ್ಕಾಗಿ ನಾವು ತಿಂದಾಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಕೊಟ್ಟಿದ್ದಾರೆ, ಈಗ ನಾನು ಕೊಟ್ಟಿದ್ದೀನಿ ಕಾರ್ಡು, ಅವ್ರ ಕೈಗೆ ಕೊಟ್ಬಿಟ್ಟಿದ್ದೀನಿ. ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಟೈಮಲ್ಲಿ ಹೋಗ್ತಾ ಇದ್ದಾರಪ್ಪ, ಕುದುರೆನೂ ಇಟ್ಕೊಬಿಟ್ಟಿದ್ದಾರೆ. 700. ಓಕೆ, ಯಾ. ಒಂದು ಬರ್ಗರು ಒಂದು ಟೀಗೆ 700 ರುಪೀಸ್ ಆಗ್ತಾ ಇದ್ದಾರೆ. 700 ರುಪೀಸ್ ಒಂದು ಬರ್ಗರ್ ಒಂದು ಟೀಗೆ, ಇಂಡಿಯನ್ ಕರೆನ್ಸಿನಲ್ಲಿ. ಅವ್ರದ್ದು ಏಕೆಂತಂದರೆ ಇಲ್ಲಿ ಒಂದು ರಿಯಲ್ಸ್ ಬಂದು ಏನಾಗುತ್ತೆ ಅಂತಂದರೆ ಟೀ. ಓಕೆ, ಥ್ಯಾಂಕ್ ಯು. ಇವಾಗ ಬರ್ಗರು ಟೀ ಬಂತು, ತೊಗೊಂಡಿದ್ದೀನಿ ಬರ್ಗರು ಟೀನ. ಹೆಂಗೆ ಅಂತಂದರೆ ಇಲ್ಲಿ ತಗೊಂಡು ಒಂದು ಜಾಗದಲ್ಲಿ ಕುತ್ಕೊಳ್ಳೋಣ. ಯಾಕೆ ಅಂತಂದರೆ ಹೆಂಗಿರುತ್ತೆ ಅಂದರೆ ಟೇಸ್ಟ್ ಮಾಡಬೇಕಲ್ಲ ನಾವು. ಇಲ್ಲಿ ನನಗೆ ಬಿಲ್ ಕೂಡ ಬಂತು. ಬಿಲ್ ಏನಾಗಿದೆ ಗೊತ್ತಾ, 700 ಅಂತ ಅಂದರೆ 80 CD. 80 CD ಅಂತ ಅಂದರೆ ಒಂದು ಅದೇನೋ ಒಂಥರ ಒಂದು ಬೀಡಿ ಇದೆಯಲ್ಲ, ಆ ಬೀಡಿನಲ್ಲಿ ಅರ್ಧ.
ನನಗೆ ಇದು ಇಡೋಕ್ಕೂ ಆಗ್ತಾಯಿಲ್ಲ.